ಹನುಮಾನನ್ನ ನಾವು ಅಂಜನಿ ಪುತ್ರ, ಅತುಲಿತ ಬಲಧಾಮ, ಸ್ವಾಮಿನಿಷ್ಠ, ಜ್ಞಾನಗುಣಸಾಗರ, ಪರಾಕ್ರಮ, ಕಪಿಶ್ರೇಷ್ಠ, ವೀರ ಪರಾಕ್ರಮಿ, ಆದರ್ಶ ದೈವ, ಸ್ವಾಮಿ ಶ್ರೇಷ್ಠ, ಸರ್ವಶಸ್ತ್ರ ಪಾರಂಗತ, ಮಹಾಬಲ, ರಾಮದೂತ, ರಾಮ ಭಕ್ತ, ಇನ್ನೂ ಹಲವಾರು ಹೆಸರುಗಳಿಂದ ಹನುಮಂತನನ್ನ ಕರಿತೀವಿ. ಹನುಮಂತನನ್ನ ಕುರಿತು ಧ್ಯಾನ ಮಾಡಿದ ಫಲದಿಂದಾಗಿ ಉದ್ಭವಿಸಿದ ಶಕ್ತಿಯೇ ಹನುಮಾನ್ ರೇಖಿ. ಹನುಮಾನ್ ರೇಖಿಯಲ್ಲಿ ಒಟ್ಟು 9 ಸಂಕೇತಗಳು ಬರುತ್ತೆ. ಇವು ಜನ್ಮ ಜನ್ಮಾಂತರದ ಕರ್ಮಗಳನ್ನು ಹೋಗಲಾಡಿಸುವ, ದೇಹ ಮನಸ್ಸನ್ನು ಶುದ್ಧಗೊಳಿಸಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ, ನಮ್ಮ ಆತ್ಮಕ್ಕೆ ಹೊಸ ಚೈತನ್ಯ ಕೊಡುವ, ಆರ್ಥಿಕ, ಸಾಮಾಜಿಕ, ಬೌದ್ಧಿಕ, ಬೌದ್ಧಿಕ, ಮಾನಸಿಕ, ಆಧ್ಯಾತ್ಮಿಕ, ವಾಕ್ಶಕ್ತಿಯಲ್ಲಿ ಸಮೃದ್ಧಿ ತಂದುಕೊಡುವಂತಹ ಶಕ್ತಿ ಹನುಮಾನ್ ರೇಖೆಯಿಂದ ಸಿಗುತ್ತೆ. ಹನುಮಾನ್ ರೇಖಿ ಸಾಧಕನನ್ನ ವಜ್ರಕಾಯನನ್ನಾಗಿ, ಕೀರ್ತಿ, ಯಶಸ್ಸು, ಶ್ರೇಯಸ್ಸು, ಬುದ್ಧಿ, ಬಲ, ವಿದ್ಯೆ ತರುವ ಮೂಲಕ ದೇಹ, ಮನಸ್ಸು ಮತ್ತು ಆತ್ಮಗಳನ್ನು ಏಕಕಾಲದಲ್ಲಿಯೇ ಗುಣಪಡಿಸುವ ಶಕ್ತಿ ಈ ಹನುಮಾನ್ ರೇಖೆಯಾಗಿದೆ. ಮಹತ್ ಕಾರ್ಯಗಳನ್ನು ಸಾಧಿಸುವ ಛಲ, ಧೈರ್ಯ, ಹುಮ್ಮಸ್ಸು, ಸದಾಕಾಲ ಸಕಾರಾತ್ಮಕ ಶಕ್ತಿಗಳಿಂದ ತುಂಬುವಂಥ ಶಕ್ತಿ ಹನುಮಾನ್ ರೇಖೆಯ ಶಕ್ತಿ. ದುಷ್ಟಶಕ್ತಿಗಳು, ಗ್ರಹದೋಷ, ದುಷ್ಟ ಆಲೋಚನೆಗಳು, ನಮ್ಮಲ್ಲಿರುವ ಅಡೆತಡೆಗಳು, ದುಶ್ಚಟಗಳಿಂದ ಹೊರಬರಲು ಸಾಧಿಸುವ ಉತ್ಸಾಹ, ಹುಮ್ಮಸ್ಸು, ಮಾರ್ಗದರ್ಶನ, ರಕ್ಷಣೆ, ಒಟ್ಟಾರೆಯಾಗಿ ಹೇಳುವುದಾದರೆ ಸರ್ವ ರೋಗಗಳ ನಿವಾರಣೆಗೆ ಹಾಗೂ ನಮ್ಮ ಜೀವನದ ಹಾಗೂ ನಮ್ಮ ದೇಹದಲ್ಲಿರುವ 7 ಚಕ್ರಗಳನ್ನು ಗುಣಪಡಿಸುವ ಸಂಜೀವಿನಿ ಹನುಮಾನ್ ರೇಖಿ. ಹನುಮಾನ್ ರೇಖಿ ಸಾಧನೆಯಿಂದಾಗಿ ಸುಂದರ ಬದುಕು ಹಾಗೂ ಸಂಕಲ್ಪಗಳನ್ನು ಈಡೇರಿಸುವಂತಹ ಶಕ್ತಿ ಹನುಮಾನ್ ರೇಖೆಯಾಗಿದೆ.